ಇನ್ನು ವಿಪಕ್ಷವಾಗಿ ಬಿಜೆಪಿ ಸತ್ತಿದೆ ಅನ್ನೋದು ಜನರ ಭಾವನೆಯಾಗಿದೆ ಅಂತ ಬಿಜೆಪಿ ವಿರುದ್ಧ ಶಾಸಕ ಯತ್ನಾಳ್ ಅವರು ಮತ್ತೆ ಕೆಂಡ ಕಾಡಿದ್ದಾರೆ. ಬಿಜೆಪಿ ವಿರುದ್ಧ ಶಾಸಕ ಯತ್ನಾಳ್ ಮತ್ತೆ ಕೆಂಡ ಕಾಡಿದ್ದಾರೆ. ಪರಿಣಾಮಕಾರಿಯಾಗಿ ನಮ್ಮವರು ಪ್ರತಿಭಟನೆ ಮಾಡಲಿಲ್ಲ, ವಿಧಾನಸಭೆ ಒಳಗೆ ಹೊರಗೆ ಹೋರಾಟನೆ ಮಾಡಲಿಲ್ಲ, ಯಾವುದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇ ಇಲ್ಲ. ವಿಪಕ್ಷವಾಗಿ ಬಿಜೆಪಿ ಪಕ್ಷ ಸೋತಿದೆ ಅಂತ ಯತ್ನಾಳ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಯಾರೇ ಸಿಎಂ ಆದರೂ ಕೂಡ ಅವರಿಗೆ ಶುಭ ಕೋರುತ್ತೀನಿ ಅಂತ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಇನ್ನು ಯತ್ನಾಳ್ ಅವರು ಬಿಜೆಪಿ ಪಕ್ಷದ ವಿರುದ್ಧ ಮತ್ತೆ ಕೆಂಡ ಕಾರಿದ್ದಾರೆ. ಪರಿಣಾಮಕಾರಿಯಾಗಿ ನಮ್ಮವರು ವಿಪಕ್ಷವಾಗಿ ಕೆಲಸವನ್ನು ಮಾಡಲಿಲ್ಲ, ವಿಧಾನಸಭೆ ಒಳಗೆ ಹೊರಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಹೋರಾಟವನ್ನು ಆಯೋಜನೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ವಿಚಾರಗಳನ್ನು ಕೂಡ ಒಂದು ತಾರ್ಕಿಕ ಅಂತ್ಯವನ್ನೇ ಕಾಣಿಸಲಿಲ್ಲ. ವಿಪಕ್ಷವಾಗಿ ಬಿಜೆಪಿ ಪಕ್ಷ ಸೋತಿದೆ. ಇನ್ನು ಸಿ ಎಂ ಆಗುವ ವಿಚಾರಕ್ಕೆ ಯಾರು ಸಿ ಎಂ ಆದರೂ ಅಷ್ಟೇ, ಯಾರು ಸಿ ಎಂ ಆದರೂ ಅವರಿಗೆ ಶುಭ ಕೋರ್ತೀನಿ. ಆದರೆ ವಿಪಕ್ಷವಾಗಿ ಬಿಜೆಪಿ ಪಕ್ಷ ಸತ್ತಿದೆ ಅಂತ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಎನ್ಎಸ್ಯುಐ ಪ್ರೊಟೆಸ್ಟ್ ಮಾಡಿದೆ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಬಿಜೆಪಿ ವಿಪಕ್ಷವಾಗಿ ಸೋತಿದೆ, ಇನ್ನು ಯಾರೇ ಸಿ ಎಂ ಆದರೂ ನಾನು ಅವರಿಗೆ ಶುಭ ಕೋರ್ತೀನಿ ಅಂತ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಈ ಹಿಂದೆನೂ ಕೂಡ ಬಿಜೆಪಿ ವಿರುದ್ಧ ತೀವ್ರವಾಗಿ ಕೆಂಡ ಕಾರ್ತಾ ಇದ್ರು, ಸಿಡಿಮಿಡಿಗೊಳ್ತಾ ಇದ್ರು, ಆಕ್ರೋಶ ಹೊರಹಾಕ್ತಾ ಇದ್ರು. ಕೆಲವು ವಿಚಾರಗಳನ್ನು ತುಂಬ ವಿವಾದಾತ್ಮಕವಾಗಿಯೂ ಕೂಡ ಮಾತನಾಡ್ತಾ ಇದ್ರು. ಅದಾದ ನಂತರ ಪಕ್ಷದಿಂದ ಅವರನ್ನು ಹೊರಗಟ್ಟಲಾಗಿತ್ತು, ಉಚ್ಚಾಟನೆ ಮಾಡಲಾಗಿತ್ತು. ಇದೀಗ ಯತ್ನಾಳ್ ಅವರು ಬಿಜೆಪಿಯ ನಾಯಕರ ವಿರುದ್ಧ ತೀವ್ರವಾಗಿ ಕೆಂಡ ಕಾರಿದ್ದಾರೆ. ರಾಜ್ಯದಲ್ಲಿ ವಿಪಕ್ಷವಾಗಿ ಬಿಜೆಪಿ ಸತ್ತು ಹೋಗಿದೆ, ಸೋತೆ ಹೋಗಿದೆ, ಅನೇಕ ಇಶ್ಯೂಗಳಿತ್ತು, ಯಾವುದನ್ನು ಕೂಡ ಒಂದು ತಾರ್ಕಿಕ ಅಂತ್ಯವನ್ನೇ ಕಾಣಿಸಲಿಲ್ಲ ಅಂತ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಎನ್ಎಸ್ಯುಐ ಪ್ರೊಟೆಸ್ಟ್ ಮಾಡಿದೆ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ನ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಇದು ಅಂತ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಕಂಪ್ಲೀಟ್ ಆಯ್ತು. ಇವಾಗ ಈ ಮುಂಚೆ